रणदीप सुरजेवाला जी, सिद्धरमैया जी, एमबी पाटिल जी, शिवानंद पाटिल जी, नाडा गाडव जी, गौडा पाटिल जी, अशोक मनुगुले जी, विट्ठल जी, प्रकाश राठौड़ जी, सुनील गौडा जी, मल्लिकार्जुन लोनी जी, स्टेज पे कांग्रेस पार्टी के सीनियर नेता, भाइयों और बहनों, प्रेस के हमारे मित्रों, आप सबका यहां बहुत बहुत स्वागत। गर्मी में आप आए, इतनी गर्मी में आप आए, इसके लिए आप सबको दिल से धन्यवाद करता हूं। ತಾವೆಲ್ಲರೂ ಕೂಡ ಇಂಥ ಜನತೆ ಇಂಥ ಒಂದು ಉರಿ ಬಿಸಿಲಿನಲ್ಲಿ ತಾವೆಲ್ಲರೂ ಬಂದಿದ್ರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. देखिए, ये जो चुनाव है, ये आम चुनाव नहीं है। पहले जैसे चुनाव होते थे वैसा चुनाव नहीं है, क्योंकि पहली बार हिंदुस्तान के इतिहास में एक पार्टी और एक व्यक्ति हिंदुस्तान के संविधान को और लोकतंत्र को खत्म करने की कोशिश कर रहे हैं। ಇದು ಒಂದು ಸಾಮಾನ್ಯ ಚುನಾವಣೆ ಅಲ್ಲ. ಈಗಲೇ ಚುನಾವಣೆ ನಡೀತದೆ. ಓರ್ವ ವ್ಯಕ್ತಿ ಈ ಭಾರತ ದೇಶದ ಪ್ರಜಾಪ್ರಭುತ್ವ ಸಂವಿಧಾನವನ್ನ ಧಿಕ್ಕರಿಸಿ ನಡೆಯುವಂತ ಒಂದು ಚುನಾವಣೆಯಲ್ಲಿ ಇದು ನಡೀತಾ ಇದೆ. संविधान से हिंदुस्तान के लोगों को अधिकार, उनकी आवाज और आरक्षण मिला है. ಸಂವಿಧಾನದಿಂದ ಭಾರತ ದೇಶದ ಜನರಿಗೆ ಅವರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯ ಸಿಕ್ಕಿದೆ. संविधान से पहले राजा महाराजा हिंदुस्तान पर राज करते थे. ಸಂವಿಧಾನದಲ್ಲಿ ಮೊದಲು ರಾಜ ಮಹಾರಾಜರು ಈ ಭಾರತ ದೇಶದಲ್ಲಿ ಹಿಂದೂಸ್ತಾನದಲ್ಲಿ ಆಡಳಿತ ಮಾಡ್ತಾ ಇದ್ರು. अगर आज हिंदुस्तान के गरीब लोगों के पास, पिछड़ों के पास, दलितों के पास, आदिवासियों के पास अधिकार हैं, आवाज है, तो संविधान ने ये आवाज और ये अधिकार दिए हैं. ಇವತ್ತು ಬಡ ಜನರ, ಹಿಂದುಳಿದವರ, ದಲಿತರ, ಅಲ್ಪಸಂಖ್ಯಾತರ, ಸಾಮಾನ್ಯ ಜನರ ಇವತ್ತು ಸಹ ಧ್ವನಿಯಾಗಿ ಇವತ್ತೇನಾದ್ರೂ ಇದ್ರೆ, ಅಧಿಕಾರ ಇದ್ರೆ ಅದು ಸಂವಿಧಾನದ ವತಿಯಿಂದ ಇದೆ. तो एक तरफ नरेंद्र मोदी संविधान को खत्म करने की कोशिश कर रहे हैं. उनके एमपीज ने साफ कह दिया है कि अगर वो चुनाव जीतेंगे तो संविधान को बदल देंगे और रद्द कर देंगे. ಇವತ್ತು ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು ಈ ಸಂವಿಧಾನವನ್ನ ನಾಶ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅವರು ತಮ್ಮ ಮಾತುಗಳನ್ನು ಹೇಳಿದ್ದಾರೆ, ಎಂಪಿ ಅವರು ಹೇಳಿದ್ದಾರೆ, ಇವತ್ತು ನಾವು ಅವ್ರ ಅಧಿಕಾರಕ್ಕೆ ಮತ್ತೆ ಬಂದ್ರೆ ಈ ಸಂವಿಧಾನವನ್ನ ನಾಶ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅಂತ ಹೇಳಿ. एक तरफ वो लोग और दूसरी तरफ कांग्रेस पार्टी और इंडिया अलायंस जो संविधान को, बसवना जी की विचारधारा को बचाने की कोशिश कर रहे हैं. ಒಂದ್ ಕಡೆ ಈ ಭಾರತೀಯ ಜನತಾ ಪಕ್ಷ, ಈ ಮೋದಿ ಅವರು, ಇನ್ನೊಂದು ಕಡೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದ ಸಂವಿಧಾನವನ್ನ ಇಂಡಿಯಾ ಅಲಯನ್ಸ್ ಜೊತೆಗೂಡಿ ಇವತ್ತು ರಕ್ಷಣೆ ಮಾಡಲಿಕ್ಕೆ ಹೊರಟಿದೆ. नरेंद्र मोदी जी ने पिछले 10 साल 20-25 लोगों को अरबपति बनाया है. हिंदुस्तान का पूरा धन उन्होंने उन व्यक्तियों को दिया. ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ 20-25 ದೊಡ್ಡ ಶ್ರೀಮಂತರನ್ನ ಹುಟ್ಟಾಕಿದ್ದಾರೆ. ಭಾರತ ದೇಶದ ಸಂಪತ್ತಿ ಈ 20-25 ಜನರ ಕೈಯಲ್ಲಿದೆ. पूरा का पूरा फायदा नरेंद्र मोदी जी ने अदानी जैसे लोगों को दिया है. हिंदुस्तान के एयरपोर्ट, हिंदुस्तान के पोर्ट, हिंदुस्तान का इंफ्रास्ट्रक्चर, डिफेंस की इंडस्ट्री, सोलर पावर की इंडस्ट्री, विंड पावर की इंडस्ट्री, पूरा का पूरा नरेंद्र मोदी जी ने
अदानी और अदानी जैसे लोगों को पकड़ा दिया है। ಇವತ್ತು ಅದಾನಿ ಅವರಿಗೆ ಈ ಭಾರತ ದೇಶದ ಎಲ್ಲ ಸಂಪತ್ತನ್ನು ನಮ್ಮಲ್ಲಿರುವಂತ ದೊಡ್ಡ ದೊಡ್ಡ ಕಂಪನಿಗಳನ್ನ ಇವತ್ತು ಅದು ಸೋಲಾರ್ ಎನರ್ಜಿ ಇರಬಹುದು, ಇವತ್ತು ನಮ್ಮ ವಿಮಾನ ನಿಲ್ದಾಣಗಳಿರ್ಬಹುದು, ಇವತ್ತಿನ ಪೋರ್ಟ್ಗಳಿರ್ಬಹುದು, ಇವೆಲ್ಲವನ್ನು ಕೂಡ ಅದಾನಿ ಅವರಿಗೆ ಕೊಟ್ಟಿದ್ದಾರೆ. और गरीबों को कुछ नहीं मिला, ಬಡವರಿಗೆ ಏನೂ ಕೂಡ ಸಿಕ್ಕಿಲ್ಲ. कर्नाटक में हम 5 गारंटी देते हैं और आप जानते हो कि कर्नाटक में गरीबों को कितना फायदा हुआ है। ಕರ್ನಾಟಕ ರಾಜ್ಯದಲ್ಲಿ ನಾವು 5 ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ, ಅದರಿಂದ ಬಡವರಿಗೆ ಎಷ್ಟು ಅನುಕೂಲ ಆಗಿದೆ ಅನ್ನೋದು ತಾವು ಹೇಳಬೇಕು. ये देखो, ये जो आपने अभी ताली बजाई, ये प्रेस वाले कभी नहीं दिखाएंगे, क्योंकि ये प्रेस वाले गरीबों के नहीं हैं। ಇವತ್ತು ಜನ ಏನನ್ನು ಹರ್ಷೋದ್ಗಾರ ಮಾಡಿದ್ರಿ, ಚಪ್ಪಾಳೆ ಹೊಡೆದ್ರಿ, ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ನೀತಿಗೆ ಗ್ಯಾರಂಟಿ ಪರವಾಗಿದ್ದೀರಿ. ಇದನ್ನ ಪ್ರೆಸ್ನವರು ಕೂಡ ಅರ್ಥ ಮಾಡ್ಕೋಬೇಕು. ಈ ಪ್ರೆಸ್ನವರು ಇವತ್ತಿನ್ನೂ ಕೂಡ ಇವತ್ತು ನಮ್ಮ ಜೊತೆಗಿಲ್ಲ. ಇವರು गृह लक्ष्मी, गृह ज्योति, अन्नभाग्य, युवा निधि, शक्ति, ये 5 गारंटी हमने आपको दी, कर्नाटक के गरीब लोगों को दी। ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಮತ್ತು ಯುವ ನಿಧಿ, ಈ 5 ಗ್ಯಾರಂಟಿಗಳನ್ನ, ಯೋಜನೆಗಳನ್ನ ಕರ್ನಾಟಕ ರಾಜ್ಯದ ಜನತೆಗೆ ನಾವು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದೀವಿ. तो आप देखिए, वो अरबपति बनाते हैं, 25 अरबपति बनाए उन्होंने। ಅವರು ಕೋಟ್ಯಾಧೀಶರನ್ನ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. 25 ಕೋಟ್ಯಾಧೀಶರನ್ನ ಅವರು ಹುಟ್ಟಾಕಿದ್ದಾರೆ. मैं आपको इस स्टेज से बता रहा हूं कि हमारी सरकार करोड़ों लाखपति बनाने जा रही है। ನಾನು ಈ ಒಂದು ಸಭೆಯನ್ನ ಇವತ್ತೊಂದು ಸಹ ಹೇಳ್ತೇನೆ, ನಮ್ಮ ಸರ್ಕಾರ, ನಮ್ಮ ಪಕ್ಷ ಇವತ್ತೊಂದು ಸಹ ಈ ಕರೋಡಿಪತಿಗಳನ್ನ ಹುಟ್ಟಾಕುವಂತದ್ದಲ್ಲ, ಆ ಕೆಲಸವನ್ನು ಮಾಡ್ತಾ ಇಲ್ಲ. जितना पैसा नरेंद्र मोदी जी ने अरबपतियों को दिया, उतना पैसा हम किसानों को, युवाओं को, गरीबों को, मजदूरों को देने जा रहे हैं। ಎಷ್ಟು ಕೋಟ್ಯಾಂತರ ಹಣ ಇವತ್ತು ಸಹ ನರೇಂದ್ರ ಮೋದಿ ಅವರು ಈ ಕೋಟ್ಯಾಧೀಶರಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳು ಕೊಟ್ಟಿದ್ದಾರೆ. ಅದನ್ನ ನಾವು ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಹಿಂದುಳಿದವರಿಗೆ ನಾವು ಕೊಡ್ಲಿಕ್ಕೆ ಬಯಸಿದ್ದೀವಿ. गृह लक्ष्मी स्कीम के बारे में प्रधानमंत्री ने कहा था कि अगर इसको कर्नाटक में लागू कर दिया जाए तो कर्नाटका बैंकरप्ट हो जाएगा। ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಪ್ರಾರಂಭ ಮಾಡಿದಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕ ರಾಜ್ಯ ದಿವಾಳಿ ಆಗ್ತದೆ ಅಂತೇಳಿ. कोई बैंकरप्ट नहीं हुआ, ಯಾವುದು ಕೂಡ ಕರ್ನಾಟಕ ರಾಜ್ಯ ದಿವಾಳಿ ಆಗಿಲ್ಲ. अब नरेंद्र मोदी जी आप सुनिए, ನರೇಂದ್ರ ಮೋದಿ ಅವರ ನೀವು ತಿಳ್ಕೊಳ್ಳಿ, ಕೇಳ್ಕೊಳ್ಳಿ. आज कर्नाटक की महिलाओं को 2000 रुपए प्रति महीना 24,000 रुपए मिलता है। ಇವತ್ತು ನರೇಂದ್ರ ಮೋದಿ ಅವರು ನೀವು ತಿಳ್ಕೊಳ್ಳಿ, ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000ದಂತೆ ವರ್ಷಕ್ಕೆ 24,000 ರೂಪಾಯಿ ಸಿಗ್ತದೆ. 1 करोड़ महिलाओं को कर्नाटक में 24,000 रुपए साल का मिलता है। 1 ಕೋಟಿ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ವರ್ಷಕ್ಕೆ 24,000 ರೂಪಾಯಿ ಸಿಗ್ತದೆ. महिलाओं को हम क्यों देते हैं? क्योंकि महिलाएं देश के भविष्य की रक्षा करती हैं। ನಾವು ಮಹಿಳೆಯರಿಗೆ ಯಾಕೆ ಈ ಹಣವನ್ನ ಕೊಡ್ತಾ ಇದೀವಿ? ಯಾಕಂದ್ರೆ ಮಹಿಳೆಯರು ಈ ದೇಶದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ, ಕುಟುಂಬದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. और 21वीं सदी में शायद पुरुषों को अच्छा ना लगे, अगर पुरुष 8 घंटा काम करते हैं तो महिलाएं 16 घंटा काम करती हैं। ಇದು ಗಂಡಸರಿಗೆ ಸ್ವಲ್ಪ, ಪುರುಷರಿಗೆ ಸ್ವಲ್ಪ ಇದು ಅನಿಸಬಹುದು. ಗಂಡಸರು 8 ತಾಸು ಕೆಲಸ ಮಾಡಿದ್ರೆ ಮಹಿಳೆಯರು 16 ಗಂಟೆ ಕೆಲಸ ಮಾಡ್ತಾರೆ. बाहर जाके महिला और पुरुष मजदूरी करते हैं और फिर घर में 8 घंटे महिला बच्चों की देखभाल करती है, भोजन पकाती है। 8 ಗಂಟೆಗಳ ಕಾಲ 8 ತಾಸು ಹೊರಗೆ ಹೋಗಿ ಅವರು ಕೆಲಸ ಮಾಡ್ತಾರೆ, ಮನೆಗೆ ಬಂದು ಮತ್ತು 8 ತಾಸು ಮಕ್ಕಳನ್ನ ಸಾಕುವ ಜೊತೆಗೆ ಇವತ್ತು ಅಡಿಗೆ ಮಾಡುವಂತ ಕೆಲಸ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ. इसलिए कर्नाटक में हमने 24,000 रुपए
गरीब महिलाओं के बैंक अकाउंट में साल के डाले। ಇದರ ಸಲುವಾಗಿನೇ ನಾವು ಮಹಿಳೆಯರಿಗೆ ಪ್ರತಿ ತಿಂಗಳು ಇವತ್ತೊಂದು ದಿವಸ 2000 ಹಂಗೆ ವರ್ಷಕ್ಕೆ 24,000 ಮಹಿಳೆಯರ ಅಕೌಂಟ್ಗೆ ನೇರವಾಗಿ ಹಣವನ್ನು ಜಮಾ ಮಾಡ್ತಾ ಇದ್ದೀವಿ. अब आप ताली बजाने के लिए तैयार हो जाओ. ಈಗ ತಾವೆಲ್ಲರೂ ಚಪ್ಪಾಳೆ ಹೊಡಿಲಿಕ್ಕೆ ತಯಾರಾಗಿರಿ. क्योंकि जो मैं अब आपको बोलने जा रहा हूं उससे जबरदस्त ताली बजने जा रही है. ಈಗ ನಾನು ಏನು ಹೇಳಕ್ ಹೊಂಟಿದ್ದೀನಿ ಇದರಿಂದ ಬಹಳ ದೊಡ್ಡ ಚಪ್ಪಾಳೆಯನ್ನ ಇವತ್ತು ನೀವು ಹೊಡೆಯುವಂತದ್ದಾಗ್ತದೆ. चुनाव के बाद जैसे ही इंडिया अलायंस की सरकार बनेगी, ಚುನಾವಣೆ ನಂತರ ಇಂಡಿಯಾ ಅಲೈನ್ಸ್ ಏನು ಅಧಿಕಾರಕ್ಕೆ ಬರ್ತದೆ, ಸರ್ಕಾರ ರಚನೆ ಮಾಡ್ತದೆ, हिंदुस्तान के सारे गरीब परिवारों की लिस्ट बनेगी. ಹಿಂದೂಸ್ತಾನದ ಪ್ರತಿಯೊಬ್ಬರ ಮಹಿಳೆಯರಿಗೆ ಸಹ ಒಂದು ದೊಡ್ಡ ಶಕ್ತಿಯನ್ನು ತುಂಬುತ್ತಿದ್ದೇವೆ. और हर गरीब परिवार में से एक महिला चुनी जाएगी. ಮತ್ತು ಪ್ರತಿಯೊಂದು ಬಡ ಕುಟುಂಬದಿಂದ ಒಬ್ಬ ಮಹಿಳೆಯನ್ನ ನಾವು ಆಯ್ಕೆ ಮಾಡ್ತೀವಿ. और उस महिला के बैंक अकाउंट में हिंदुस्तान की सरकार हर साल 1 लाख रुपया डालने जा रही है. ಈ ಒಂದು ಮಹಿಳೆ, ಬಡ ಮಹಿಳೆ ಏನಿರ್ತಾನೆ ನಾವು ಆಯ್ಕೆ ಮಾಡಿರ್ತೀವಿ, ಅವರ ಒಂದು ಖಾತೆಯಲ್ಲಿ 1 ಲಕ್ಷ ರೂಪಾಯಿಗಳನ್ನ ಇವತ್ತು ಸಹ ಜಮಾ ಮಾಡ್ತೀವಿ. अगर कर्नाटक की सरकार महिलाओं को 24,000 दे सकती है तो हिंदुस्तान की सरकार महिलाओं को 1 लाख रुपए दे सकती है. ಇವತ್ತು ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ವರ್ಷಕ್ಕೆ 24,000 ಕೊಟ್ರೆ ಕೇಂದ್ರ ಸರ್ಕಾರ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂತ ಶಕ್ತಿ ಹೊಂದಿರುತ್ತದೆ. और कर्नाटक को 1,24,000 रुपए साल के महिलाओं को मिलेगा. ಮತ್ತು ಕರ್ನಾಟಕ ರಾಜ್ಯದಲ್ಲಿ 1,24,000 ರೂಪಾಯಿ ಮಹಿಳೆಯರಿಗೆ ಇವತ್ತು ಸಹ ಕುಟುಂಬಕ್ಕೆ ಸಿಗ್ತದೆ. आप सोचिए, हर साल हर महीने 10,500 रुपए खटाखट बैंक अकाउंट में. ತಾವು ವಿಚಾರ ಮಾಡ್ರಿ, ಪ್ರತಿ ತಿಂಗಳು 10,500 ರೂಪಾಯಿ ಕಟಾಕಟ್ ಅಂತ ನಿಮ್ಮ ಜಮೆಗೆ ಕಾನೂನಿಗೆ ಅಕೌಂಟ್ಗೆ ಬರ್ತದೆ. एक कर्नाटक के सबसे गरीब परिवार सुबह उठेंगे, 1 तारीख को हर महीने सुबह उठेंगे और बैंक अकाउंट में सीधा महीने का 10,500 रुपए दिखाई देगा. ಬಡ ಕುಟುಂಬದವರು ಮಹಿಳೆ ಪ್ರತಿ ತಿಂಗಳು 1ನೇ ತಾರೀಕಿಗೆ ತಮ್ಮ ಬೆಳಗ್ಗೆ ಎದ್ದ ಮೇಲೆ ತಮ್ಮ ಅಕೌಂಟ್ ಅನ್ನು ತೆಗೆದ್ರೆ 10,500 ರೂಪಾಯಿ ಅಕೌಂಟ್ ನಲ್ಲಿ ಇರ್ತದೆ. और जब तक वो परिवार गरीबी से नहीं निकलेगा तब तक हर महीने खटाखट 8,500 रुपए. ಎಲ್ಲಿವರೆಗೆ ಆ ಒಂದು ಕುಟುಂಬ ಬಡತನದಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲಿವರೆಗೆ ಪ್ರತಿ ತಿಂಗಳು 10,500 ರೂಪಾಯಿ ಕಟಾಕಟ್ ನಿಮ್ಮ ಅಕೌಂಟ್ ಕೊಡುವಂತದ್ದಾಗ್ತದೆ. अब कर्नाटक में हम युवा निधि स्कीम देते हैं. ಕರ್ನಾಟಕ ರಾಜ್ಯದಲ್ಲಿ ನಾವು ಯುವ ನಿಧಿ ಯೋಜನೆಯನ್ನ ನೋಡಿದಿರಿ. अनएम्प्लॉयड युवाओं को 3,000 रुपए महीने का मिलता है. ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಸಿಗ್ತದೆ. नरेंद्र मोदी जी ने अरबपतियों को धन देकर रोजगार खत्म कर दिया है. ನರೇಂದ್ರ ಮೋದಿ ಅವರು ಇವತ್ತು ಕೋಟ್ಯಾಧೀಶಕ್ಕೆ ಇದು ಮಾಡಿ ಇವತ್ತು ಬಡವರಿಗೆ ಇವತ್ತು ಸಹ ಕೂಲಿಯನ್ನ ಕಡಿಮೆ ಮಾಡಿದ್ದಾರೆ. देश में हर सड़क पे हर कस्बे में युवा घूमते हैं, हाथ जोड़ के रोजगार मांगते हैं. ಇವತ್ತು ದೇಶದ ಕೋಣೆಯಲ್ಲಿ ಯುವಕರು ನಿರುದ್ಯೋಗಿಗಳು ಅಡ್ಡಾಡ್ತಾರೆ, ಉದ್ಯೋಗವನ್ನ ಕೇಳ್ತಾ ಇದ್ದಾರೆ. कुछ नहीं मिलता. ಏನು ಸಿಕ್ಕಿಲ್ಲ ಅವ್ರಿಗೆ. अमीर घर के लोग अपने बच्चों को अप्रेंटिसशिप कराते हैं, 1 साल की नौकरी दिलवाते हैं, टेम्पररी नौकरी दिलवाते हैं, उनकी ट्रेनिंग होती है. ಶ್ರೀಮಂತ ಕುಟುಂಬದವರು ತಮ್ಮ ಮಕ್ಕಳಿಗೆ
ಒಂದು ವರ್ಷದವರೆಗೆ 6 ತಿಂಗಳಿಗೆ ಅಪ್ರೆಂಟಿಸ್ ಪ್ರೋಗ್ರಾಮ್ ಕೊಡ್ತಾರೆ, ತದನಂತರ ಅವರಿಗೆ ನೌಕರಿಗಳು ಸಿಗ್ತವೆ. मगर ये सुविधा हिंदुस्तान के बेरोजगार युवाओं को नहीं मिलती. ಈ ಒಂದು ಸೌಲಭ್ಯ ಇವತ್ತು ಸಹ ಭಾರತ ದೇಶದ ಹಿಂದೂಸ್ತಾನದ ಇವತ್ತು ಬಡ ಕುಟುಂಬದ ಯುವಕರಿಗೆ ಇವತ್ತು ಸಿಕ್ಕತ್ತಲ್ಲ. इंडिया गठबंधन की सरकार दुनिया में पहली सरकार होगी जो अप्रेंटिसशिप का अधिकार हिंदुस्तान के हर बेरोजगार ग्रेजुएट को देने जा रही है. ಇಂಡಿಯಾ ಇವತ್ತು ಸಹ ಅಲಯನ್ಸ್ ಏನಿದೆ, ಗಠಬಂಧನ ಏನಿದೆ, ಇದು ಪ್ರಥಮ ಒಂದು ಅಲಿಯನ್ಸ್ ಇವತ್ತು ಸಹ ಪ್ರತಿಯೊಬ್ಬ ಯುವಕನಿಗೆ, ಬಡ ಯುವಕನಿಗೆ ಅಪ್ರೆಂಟಿಸ್ಶಿಪ್ ಕೊಟ್ಟು ಅವರಿಗೆ ಉದ್ಯೋಗಕ್ಕೆ ತಯಾರಾಗುವ ರೀತಿ ಮಾಡ್ತೇವೆ. करोड़ों युवाओं की पहली नौकरी पक्की होने जा रही है. ಯಾವಾಗ ಅವರ ಪ್ರಥಮ ನೌಕರಿ ಇವತ್ತು ಉದ್ಯೋಗ ಸಿಗ್ಲಿಕ್ಕೆ ತಯಾರಾಗ್ತದೆ. प्राइवेट सेक्टर में, पब्लिक सेक्टर में, सरकारी ऑफिसेज में, सरकारी अस्पतालों में हिंदुस्तान की सरकार युवाओं को अप्रेंटिसशिप देगी. ಖಾಸಗಿ ಸಂಸ್ಥೆಗಳಲ್ಲಿ, ಖಾಸಗಿ ಉದ್ಯಮಿಗಳಲ್ಲಿ, ಸರ್ಕಾರದ ಉದ್ಯಮಿಗಳಲ್ಲಿ ಎಲ್ಲ ಇದರಲ್ಲಿ ಇವತ್ತು ಸಹ ಭಾರತ ಸರ್ಕಾರ ಇವತ್ತು ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತದೆ. ग्रेजुएट, डिप्लोमा होल्डर्स, कॉलेज ग्रेजुएट, यूनिवर्सिटी ग्रेजुएट को अधिकार होगा सरकार से 1 साल की नौकरी मांगने का. ಪದವೀಧರರು, ಡಿಪ್ಲೊಮಾ ಹೋಲ್ಡರ್ಸ್ ಇವತ್ತು ಪ್ರತಿಯೊಬ್ಬರು ಕೂಡ ಸರ್ಕಾರದ ಜೊತೆ ಹಕ್ಕಿದೆ 1 ವರ್ಷದ ನಂತರ ಅಪ್ರೆಂಟಿಸ್ ನಂತರ ಅವರು ನೌಕರಿಯನ್ನ ಒದಗಿಸಿಕೊಡಿ ಅಂತ ಕೇಳಲಿಕ್ಕೆ ಹಕ್ಕನ್ನು ಕೊಡ್ತದೆ. जैसे मनरेगा में रोजगार की गारंटी थी, वैसे ही हम ग्रेजुएट्स को अप्रेंटिसशिप की गारंटी दे रहे हैं. ಯಾವ ರೀತಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಲ್ಲಿ ಇವತ್ತು ಸಹ ಕಡ್ಡಾಯವಾಗಿ ನಾವು ಕೂಲಿಯನ್ನ ಕೊಡ್ತೀವಿ, ಆದ್ರೆ ಅಪ್ರೆಂಟಿಸ್ ಮೂಲಕ ಪ್ರತಿಯೊಬ್ಬ ಯುವಕನಿಗೂ ಕೂಡ ನಾವು ಉದ್ಯೋಗ, ನೌಕರಿಯ ಒಂದು ಖಾತ್ರಿಯನ್ನ ಕೊಡ್ತೇವೆ. 1 साल की नौकरी होगी और हर महीने 8,500 रुपए बैंक अकाउंट में ठकाठक ठकाठक ठकाठक, साल के 1 लाख रुपए बैंक अकाउंट में ठक. 1 ವರ್ಷದ ನೌಕರಿ ಇರ್ತದೆ. ಪ್ರತಿ ತಿಂಗಳು ಇವತ್ತು ಸಹ 8,500 ರೂಪಾಯಿ ಆ ಯುವಕರ ಅಕೌಂಟ್ಗೆ ನೇರವಾಗಿ ಟಕಾಟಕ್ 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 ಅಂತ ಜಮಾ ಮಾಡ್ತದೆ. और हिंदुस्तान को करोड़ों युवाओं की एक ट्रेंड वर्कफोर्स मिलेगी. ಭಾರತ ದೇಶಕ್ಕೆ ಕೋಟ್ಯಾಂತರ ಯುವಕರ ಒಂದು ಶಕ್ತಿ ಇವತ್ತು ಸಹ ಏನು ಇವತ್ತು ಪರಿಣಿತಿ ಹೊಂದಿದಂತ ಒಂದು ಫೋರ್ಸ್ ಇವತ್ತು ಸಹ ಸಮೂಹ ಸಿಗ್ತದೆ. नरेंद्र मोदी जी ने आज तक किसानों का कर्जा माफ नहीं किया. ನರೇಂದ್ರ ಮೋದಿ ಅವರು ಇಲ್ಲಿವರೆಗೆ ರೈತರ ಸಾಲವನ್ನ ಮನ್ನಾ ಮಾಡಿಲ್ಲ. और किसानों को कानूनी एमएसपी नहीं देते हैं. ಮತ್ತು ರೈತರಿಗೆ ಇವತ್ತು ಸಹ ತಾವು ಬೆಳೆದಂತ ಬೆಳೆಗಳಿಗೆ ಇವತ್ತು ಎಂಎಸ್ಪಿ ದರವನ್ನ ಇವತ್ತು ಸಹ ಕೊಡ್ತಾ ಇಲ್ಲ. हमारी सरकार आते ही किसानों का कर्जा माफ करने जा रही है. ನಮ್ಮ ಸರ್ಕಾರ ಬಂದ ಕೂಡಲೇ ರೈತರ ಸಾಲವನ್ನ ಮನ್ನಾ ಮಾಡ್ತೇವೆ. और लीगली गारंटीड एमएसपी हिंदुस्तान के किसानों को दी जाएगी. ರೈತರಿಗೆ ಎಂಎಸ್ಪಿ ದರ, ಅವರು ಬೆಳೆದಂತ ಬೆಳೆಗಳಿಗೆ ಯೋಗ್ಯವಾದ ದರ ಸಿಗಲಿಕ್ಕೆ ನಾವು ಕ್ರಮವನ್ನ ಕೈಗೊಳ್ತೇವೆ. आशा और आंगनवाड़ी में जो काम करती हैं उन महिलाओं की आमदनी दुगनी की जाएगी और मनरेगा में 400 रुपए दिया जाएगा. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರು ಏನ್ ಪಡ್ಕೋತ ಸಂಭಾವನೆಯನ್ನ, ಪಗಾರನ್ನ 2 ಪಟ್ಟು ಮಾಡ್ತೀವಿ. ಮತ್ತು ಇವತ್ತು ದಿವಸ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಲ್ಲಿ ಏನು ತಾವು ಹಣ ಕೂಲಿ ಏನ್ ಪಡ್ಕೋತ 2 ಪಟ್ಟು 400 ರೂಪಾಯಿ ಇವತ್ತು ದಿವಸ ಮಾಡ್ತೀವಿ. नरेंद्र मोदी जी ने हिंदुस्तान के युवाओं से आर्मी की जो जॉब होती थी वो छीनी. ನರೇಂದ್ರ ಮೋದಿ ಅವರು ಭಾರತ ದೇಶದ ಯುವಕರು ಏನು ಆರ್ಮಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ರೆ ಅವರ ನೌಕರಿಯನ್ನ ಇವತ್ತು ಸಹ ಸೈನ್ಯದಲ್ಲಿ ಸೇವೆ ಮಾಡೋರನ್ನ ನೌಕರಿಯನ್ನ ಕಸಿದುಕೊಂಡಿದ್ದಾರೆ. वो अग्निवीर योजना लाए. ಅವರು ಒಂದು ಯೋಜನೆಯನ್ನ ತಂದ್ರು. अग्निवीर योजना हिंदुस्तान की आर्मी और हिंदुस्तान के
जवान पर अपमान है। ಇವತ್ತು ಅದು ಅಭಿವೃದ್ಧಿ ಯೋಜನೆ ಅಂತ ತಂದಿದ್ದಾರೆ, ಅದು ಭಾರತ ದೇಶದ ಯುವಕರಿಗೆ ಒಂದು ದೊಡ್ಡ ಹೊಡೆತ ಇದೆ. अग्निवीर योजना को हम रद्द करने जा रहे हैं, खत्म करने जा रहे हैं। ಆ ಒಂದು ತಾತ್ಕಾಲಿಕ ಯೋಜನೆ ಅಂತ ತಂದಿದ್ದಾರೆ, ಅದನ್ನ ನಾವು ಅಭಿವೃದ್ಧಿ ಯೋಜನೆ ಅದನ್ನ ನಾವು ರದ್ದು ಮಾಡಲಿಕ್ಕೆ ಹೊರಟಿದ್ದೀವಿ. दो तरीके के शहीद नहीं होंगे, एक तरीके का शहीद होगा। सबको पेंशन मिलेगी, सबको कैंटीन मिलेगी और सबको शहीद का दर्जा मिलेगा। ಎಲ್ಲ ಒಂದೇ ರೀತಿಯ ಒಂದು ಯೋಧರು ಇರ್ತಾರೆ, ಆರ್ಮಿ ಇರ್ತದೆ, ಅವ್ರು ಎಲ್ಲಾ ರೀತಿಯ ಅವ್ರಿಗೆ ಸಮಾನವಾದಂತಹ ಪಗಾರ ಸಿಗ್ತದೆ ಮತ್ತು ಸೌಲಭ್ಯಗಳು ಕೂಡ ಇವತ್ತು ದಿವಸ ಸಿಗ್ತದೆ. नरेंद्र मोदी जी ने हिंदुस्तान पर गलत जीएसटी लागू की है। ನರೇಂದ್ರ ಮೋದಿ ಅವರು ಭಾರತ ದೇಶದ ಮೇಲೆ ತಪ್ಪಾದಂತ ಒಂದು ಜಿಎಸ್ಟಿ ವ್ಯವಸ್ಥೆಯನ್ನ ಜಾರಿಗೊಳಿಸಿದ್ದಾರೆ. 5 अलग अलग टैक्स, ज्यादा टैक्स, किसानों पर टैक्स, 5 ಬೇರೆ ಬೇರೆ ಟ್ಯಾಕ್ಸ್ ಅನ್ನ ಇವತ್ತೊಂದು ಹಾಕಿದ್ದಾರೆ. ರೈತರ ಮೇಲೆ ಅವತ್ತು ಜಿಎಸ್ಟಿ, ಮಹಿಳೆಯರ ಮೇಲೆ ಜಿಎಸ್ಟಿ, ಇನ್ನೂತರ ಎಲ್ಲ ಇದ್ರ ಮೇಲೆ ಅವತ್ತು ಜಿಎಸ್ಟಿ ಅನ್ನು ಹಾಕಿದ್ದಾರೆ. और आप कर्नाटक के लोग जानते हैं कि जीएसटी, गलत जीएसटी के कारण आप 100 रुपए देते हो और आपको 13 रुपए वापस मिलते हैं। ಈ ಒಂದು ತಪ್ಪಾದಂತ ಜಿಎಸ್ಟಿ ಇಂದ ನೀವು 100 ರೂಪಾಯಿ ಏನ್ ಕೊಡ್ತೀರಿ, ಅದರಿಂದ ವಾಪಸ್ ನಿಮ್ಗೆ ಕೇವಲ 13 ರೂಪಾಯಿ ವಾಪಸ್ ಬರ್ತದೆ. कर्नाटक के साथ प्रधानमंत्री अन्याय कर रहे हैं। ಕರ್ನಾಟಕ ರಾಜ್ಯದ ಜನರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. हम जीएसटी को बदलेंगे और ये जो अन्याय हो रहा है आपके खिलाफ, इसे हम ठीक करेंगे। ನಾವು ಜಿಎಸ್ಟಿ ಅನ್ನ ಬದಲಾವಣೆ ಮಾಡ್ತೀವಿ, ನಿಮ್ ಜೊತೆ ಏನ್ ಅನ್ಯಾಯ ಆಗ್ತದೆ ಆ ಅನ್ಯಾಯವನ್ನ ನಾವು ಸರಿಪಡಿಸ್ತೀವಿ. अब आखिरी बात, आप प्रधानमंत्री के भाषण देखते हो, घबराए हुए हैं। ನೀವೇನು ಪ್ರಧಾನಮಂತ್ರಿಗಳ ಮಾತನ್ನು ಈಗ ಕೇಳ್ತಾ ಇದ್ದೀರಿ, ಪ್ರಧಾನಮಂತ್ರಿಗಳು ಇವತ್ತು ಗಾಬರಿಗೊಂಡಿದ್ದಾರ. शायद कुछ ही दिनों में स्टेज पे आंसू निकल आए। ಸ್ವಲ್ಪ ದಿನಗಳ ಮೇಲೆ ಅವ್ರು ಏನು ಸ್ಟೇಜ್ ಮೇಲೆ ಬರ್ತಾರೆ, ವೇದಿಕೆ ಮೇಲೆ ಬರ್ತಾರೆ, ಬಹುಶಃ ಅವರಿಗೆ ಕಣ್ಣಲ್ಲಿ ನೀರುಗಳು ಬರ್ತವೆ. 24 घंटा आपका ध्यान इधर उधर करते रहते हैं। 24 ಗಂಟೆಗಳ ಕಾಲ ಇವತ್ತು ದಿವಸ ನಮ್ಮ ಧ್ಯಾನ ಮಾಡುವಂತ ಕೆಲಸ ಆಗ್ತದೆ ಅವ್ರಿಗೆ. कभी पाकिस्तान की बात होगी, कभी चाइना की बात होगी, कभी थाली बजवाएंगे, कभी मोबाइल फोन की लाइट जलवाएंगे। ಕೆಲವೊಮ್ಮೆ ಪಾಕಿಸ್ತಾನಗಳ ಮಾತಾಡ್ತಾರೆ, ಕೆಲವೊಮ್ಮೆ ಚೈನಾ ಮಾತಾಡ್ತಾರೆ, ಕೆಲವೊಂದು ವಿವಿಧ ವಿಚಾರಗಳು ಮಾತನಾಡ್ತಾರೆ ಅವರು. हिंदुस्तान में 3-4 बड़े मुद्दे हैं। ಭಾರತ ದೇಶದಲ್ಲಿ 3-4 ದೊಡ್ಡ ದೊಡ್ಡ ಸವಾಲುಗಳು ಸಂಬಂಧ ಇದಾವೆ. गरीबी, बेरोजगारी, महंगाई और भागीदारी। ಇವತ್ತು ಭಾರತ ದೇಶದಲ್ಲಿ ಏನು 4 ದೊಡ್ಡ ಸವಾಲುಗಳಿದಾವೆ, ಸಮಸ್ಯೆಗಳಿದಾವೆ. ಒಂದು ಬಡತನ, ಇನ್ನೊಂದು ನಿರುದ್ಯೋಗ, ಇನ್ನೊಂದು ಬೆಲೆ ಏರಿಕೆ. ಈ 4 ಸವಾಲುಗಳು ನಮ್ಮ ಮುಂದಿದಾವೆ. कांग्रेस पार्टी बेरोजगारी मिटा सकती है, महंगाई कम कर सकती है और आप सबको भागीदारी दे सकती है। ಕಾಂಗ್ರೆಸ್ ಪಕ್ಷ ಇವತ್ತು ದಿವಸ ಬೆಲೆ ಏರಿಕೆಯನ್ನ ನಿರಂತರ ಮಾಡ್ತದೆ, ಅದ್ರ ಜೊತೆಗೆ ಇವತ್ತು ಜನರಿಗೆ ಉದ್ಯೋಗ ಕೆಲಸ ಮಾಡ್ತದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ ಇವತ್ತು ದಿವಸ. नरेंद्र मोदी जी ने पिछले 10 साल सिर्फ गरीबों से पैसा छीना है। ನರೇಂದ್ರ ಮೋದಿ ಅವರು ಕಳೆದ 10 ವರ್ಷ ಕೇವಲ ಬಡವರಿಂದ ಹಣವನ್ನು ವಸೂಲಿ ಮಾಡಿದ್ದಾರೆ, ಕಸಿಕೊಂಡಿದ್ದಾರೆ. अरबपति बना दिए। ಕೋಟ್ಯಾಧೀಶರನ್ನ ಸೃಷ್ಟಿ ಮಾಡಿದ್ದಾರೆ. 22 लोग हैं जिनके पास उतना ही धन है जितना 70 करोड़ हिंदुस्तानियों के पास है। 22 ಅರಬಪತಿಗಳು, ಕೋಟ್ಯಾಧೀಶರು, ಉದ್ಯಮಿಗಳ ಹತ್ರ ಏನ್ ಹಣ ಇದೆ, ಅದು ಇನ್ನುಳಿದ ಭಾರತ ದೇಶದ ಇವತ್ತು 80% ಜನರ ಹತ್ರ ಇದೆ. हिंदुस्तान के 1% लोग 40% धन को कंट्रोल करे बैठे हुए हैं। ಭಾರತ ದೇಶದ ಕೇವಲ 1% ಜನ, 1% ಜನ ಇವತ್ತು 40% ಇವತ್ತು ಇದನ್ನ ನಮ್ಮ ಸಂಪತ್ತನ್ನು ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ. और पिछड़ों, दलितों, आदिवासियों, गरीब जनरल कास्ट, माइनॉरिटी के लिए कहीं जगह नहीं है। ಮತ್ತು ಇದರಲ್ಲಿ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ಸ್ವಲ್ಪನೂ ಕೂಡ ಇದರಲ್ಲಿ ಸ್ಥಾನ ಇಲ್ಲ ಇವತ್ತು ಸಹ. सीधी सी बात है, मैं आपको सीधा एक लाइन में कह देता हूं। ಒಂದೇ ಒಂದು ಮಾತನ್ನ ನಾನು ನೇರವಾಗಿ ಇವತ್ತು ಸಹ ಒಂದೇ ಒಂದು सेंटेंस ಒಂದೇ ಒಂದು ವಾಕ್ಯದಲ್ಲಿ ಹೇಳ್ತೇನೆ. जितना पैसा नरेंद्र मोदी जी ने उन अरबपतियों को दिया, उतना पैसा हम हिंदुस्तान के गरीब लोगों को देने जा रहे हैं। खत्म. ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೇಕಂದ್ರೆ, ನರೇಂದ್ರ ಮೋದಿ ಅವರು ಏನೋ ಅವರು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಏನು ಕೊಟ್ಟಿದ್ದಾರೆ 24 ಜನರಿಗೆ,
ಅದೇ ಹಣನ ಇವತ್ತು ಸಹ ಭಾರತ ದೇಶದ ಪ್ರತಿಯೊಬ್ಬರಿಗೆ ಇವತ್ತು ಸಹ ನಾವು ಕೊಡುವಂತ ಕೆಲಸ ಮಾಡ್ತೇವೆ. मैं आप सबका दिल से धन्यवाद करता हूं. ನಾನು ಒಬ್ಬನ ಹೃದಯದ ಅಂತರಂಗದಿಂದ ತಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. और खास तौर से हमारे जो कांग्रेस पार्टी के कार्यकर्ता हैं, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇನಿದ್ದೀರಿ, जो बब्बर शेर हैं, जो बब्बर शेर हैं, ನೀವೇನು ಹುಲಿ ಸಿಂಹಗಳಿದ್ದೀರಿ. खुली मत्तू सिम्बा, जो हमारे बब्बर शेर घूम रहे हैं, जो विचारधारा के लिए लड़ते हैं, गरीबों के लिए लड़ते हैं, किसानों के लिए लड़ते हैं, आपको मैं दिल से धन्यवाद और ढेर सारा प्यार देता हूं. नमस्कार, जय हिंद. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತವೇನಿದ್ರಿ, ಹುಲಿಗಳು ಮತ್ತು ಸಿಂಹಗಳು, ನೀವು ಬಡವರ ಪರವಾಗಿ ಜನರ ಪರವಾಗಿ ಇವತ್ತು ಸಹ ಏನು ಹೋರಾಟ ಮಾಡ್ತೀರಿ, ನಿಮಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಲೋ, ಇದೀಗ ತಮ್ಮನ್ನ ಉದ್ದೇಶಿಸಿ ಮಾತನಾಡಿದಂತ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳು. ರಾಹುಲ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ